ಸಿಎಂ ಹಾಸನದ ಸಮಾವೇಶ. ಹಾಸನದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಸಮಾವೇಶ ಇದು. ಈ ಸಮಾವೇಶಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಅದೊಂದು ಮಾತು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಹಾಸನದ ಸಮಾವೇಶದ ಮುನ್ನವೇ ಡಿಕೆ ಮಾರ್ಮಿಕ ನುಡಿಯನ್ನಾಡಿದ್ದಾರೆ. ಸಿಎಂ ಪೋಸ್ಟ್ ಒಪ್ಪಂದದ ಬಗ್ಗೆ ಮೌನವನ್ನ ಮುರಿದ್ರ ಡಿಕೆ ಶಿವಕುಮಾರ್. ನಮ್ಮ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಕ್ಕೆ ಡಿಕೆ ಶಿವಕುಮಾರ್ ವಿ ಹ್ಯಾವ್ ಆನ್ ಅಗ್ರಿಮೆಂಟ್ ಅಂತ ಹೇಳಿ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಒಂದು ದಿನ ಬಂದೇ ಬರುತ್ತೆ, ಆ ದಿನಕ್ಕಾಗಿ ನಾನು ವೇಟ್ ಮಾಡ್ತಿದ್ದೀನಿ. ರಾಷ್ಟ್ರೀಯ ವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮನದಾಳದ ಮಾತನ್ನ ಹೊರಹಾಕಿದ್ದಾರೆ. ಅವರಾಡಿರುವಂತಹ ಅದೊಂದು ಮಾತು ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕೈಮನೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ನಡುವೆ ಒಪ್ಪಂದ ಆಗಿದೆ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಹಾಗಾದ್ರೆ ಪ್ರಸ್ತಾಪಿಸಿದ್ರಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹೇಳಿ ಕೇಳಿ 23ರ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವನ್ನ ಕಾಂಗ್ರೆಸ್ ಗೆಲ್ಲುತ್ತೆ. ಅದಾದ ಮೇಲೆ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಚರ್ಚೆ ಕುತೂಹಲ ಇತ್ತು. ಅದಾದ ಮೇಲೆ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ಎದುರಲ್ಲಿ ಅಲ್ಲಾದಂತಹ ಹಗ್ಗಜಗ್ಗಾಟವನ್ನು ನೋಡಿದ್ವಿ. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಅಂತೇಳಿ ಘೋಷಣೆ ಆಗುತ್ತೆ. ಬಟ್ ಎಸಿಸಿ ನಾಯಕರುಗಳ ನಡುವೆ ರಾಜ್ಯದ ಸಿಎಂ ವಿಚಾರಕ್ಕೆ ಒಂದು ಒಪ್ಪಂದ ಆಗಿದೆ ಅನ್ನುವಂತಹ ವಿಚಾರ ಆಗಾಗ ಚಾಲ್ತಿಗೆ ಬರ್ತಾ ಇತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ವಾಹಿನಿಯ ಸಂದರ್ಶನದಲ್ಲಿ ಹಿಂಟ್ ಕೊಟ್ರ ಅನ್ನುವಂತಹ ಪ್ರಶ್ನೆ. ಈ ಅಧಿಕಾರ ಬದಲಾವಣೆಯ ವಿಚಾರಕ್ಕೆ ಅಥವಾ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಯಾವೊಬ್ಬ ನಾಯಕರುಗಳು, ಅದು ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು, ಆ ರೀತಿಯ ಯಾವುದೇ ರೀತಿಯ ಸೂತ್ರ ಫಾರ್ಮುಲಾವನ್ನು ಅಪ್ಲೈ ಮಾಡಿಲ್ಲ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಸಮಾವೇಶಕ್ಕೂ ಮೊದಲೇನೆ ಈಗ ಡಿಸಿಎಂ ಮಾಡಿರುವಂತಹ ಮಾತು ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ರಾಷ್ಟ್ರೀಯ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮುಂದುವರೆದು ಮಾತನಾಡುತ್ತಾ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದ್ರೆ ಆ ಅರ್ಥದಲ್ಲಿಯೇ ಮಾತನಾಡಿದ್ದಾರೆ. ನಾನು ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಲ್ಲ, ಅದು ನನ್ನ ವೀಕ್ನೆಸ್. ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸ್ತೇನೆ, ಇದು ನನ್ನ ಸ್ಟ್ರೆಂತ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪೋಸ್ಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನನ್ನ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೇನೆ, ಯಾವಾಗಲೂ ವೇಟಿಂಗ್ ಲಿಸ್ಟ್ನಲ್ಲಿ ಇರಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಹಾಸನದ ಸಮಾವೇಶದ ಸಂದರ್ಭದಲ್ಲಿಯೇ ಡಿಕೆ ಶಿವಕುಮಾರ್ ಮನಬಿಚ್ಚಿ ಮಾತನಾಡಿರುವಂತಹ ಈ ವಿಚಾರ ಈಗ ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರ ಇತ್ತ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತರ್ತಾ ಇದೆ. ಅದರ ಜೊತೆಗೇನೆ ಸ್ಟ್ರೆಂತು ವೀಕ್ನೆಸ್ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗಬೇಕು ಅಂತ ಹೇಳಿ ಕನಸನ್ನು ಕಾಣ್ತಾ ಇದ್ದಾರೆ, ಹಪಾಪಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಹಳಷ್ಟು ಸಮಾವೇಶಗಳಲ್ಲೂ ಕೂಡ ಅದನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಹಾಸನದ ಸಮಾವೇಶ ನಡೀತಾ ಇದೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬುವಂತಹ ಕೆಲಸ ಆಗ್ತಾ ಇದೆ. ಅದನ್ನು ಸಿಎಂ ಸಿದ್ದರಾಮಯ್ಯನವರು ಬಣದವರು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಮಾರ್ಮಿಕ ಮಾತಿದೆಯಲ್ಲ, ಒಂದು ಮೆಸೇಜ್ ಪಾಸ್ ಮಾಡುವ ರೀತಿಯ ಮಾತಿದೆಯಲ್ಲ, ಅದು ಈಗ ತುಂಬಾ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಹೋದಲ್ಲಿ ಬಂದಲ್ಲಿ ಪೆನ್ನು ಪೇಪರ್ ಕೇಳ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಜೊತೆಗಿನ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಸಂದರ್ಶನದಲ್ಲಿ ಪ್ರಸ್ತಾಪಿಸಿರುವಂಥದ್ದು. ನಾನು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಚೆನ್ನಾಗಿದ್ದೀನಿ, ಇಬ್ಬರೂ ಕೂಡ ಒಟ್ಟಾಗಿದ್ದೇವೆ, ಇಬ್ಬರೂ ಕೂಡ ಮಾತನಾಡ್ತೇವೆ. ನನ್ನ ಮಾತಿಗೆ ಅವರು ಒಪ್ತಾರೆ, ಅವರ ಮಾತಿಗೆ ನಾನು ಒಪ್ತೀನಿ. ಯಾರೆಲ್ಲ ಆಸೆ ಪಡ್ತಿದಾರೋ ಅವರಿಗೆಲ್ಲ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿದ್ದಾರೆ. ಯಾರು ಆಸೆ ಪಡೋದನ್ನು ನಿಲ್ಲಿಸೋದಕ್ಕೆ ಆಗಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸುವ ಮೂಲಕ ಸಿಎಂ ಕುರ್ಚಿಯ ಮೇಲೆ ಯಾರ್ಯಾರು ಟವಲ್ ಹಾಕಲಿಕ್ಕೆ ಮುಂದಾಗಿದ್ರು ಅವರಿಗೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸಿಎಂ ಆಗುವಂತಹ ಆಸೆಗೆ, ಗುರಿಗೆ, ಉದ್ದೇಶಕ್ಕಿದ್ದಂತಹ ಅಡೆತಡೆಗಳನ್ನು ನಿಧಾನವಾಗಿ ಸರಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಸನದ ಸಮಾವೇಶಕ್ಕೂ ಮೊದಲು ಸಂದರ್ಶನದಲ್ಲಿ ಅವರು ಕೊಟ್ಟಿರುವಂತಹ ಈ ಹೇಳಿಕೆ, ಅವರು ಪಾಸ್ ಮಾಡಿರುವಂತಹ ಮೆಸೇಜ್ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಹೊಸ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಸಿ.ಎಂ ಆಗಬೇಕು ಅನ್ನುವಂತಹ ಕನಸನ್ನಿಟ್ಕೊಂಡವರು, ಉದ್ದೇಶವನ್ನಿಟ್ಕೊಂಡವರು, ಗುರಿಯನ್ನು ಇಟ್ಕೊಂಡವರು. ಈಗ ಹಾಸನದ ಸಮಾವೇಶದ ಮೊದಲು ಅವರು ಆಡಿರುವಂತಹ ಮಾತುಗಳು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ತಮ್ಮ ಗುರಿ ಉದ್ದೇಶವನ್ನು ಈಡೇರಿಸಿಕೊಳ್ಳಲಿಕ್ಕೆ ಎದುರಾಗಿರುವಂತಹ ಸವಾಲುಗಳನ್ನು ನಿಧಾನವಾಗಿ ಸರಿಸುವಂತಹ ಕೆಲಸವನ್ನು ಮಾಡುವ ಮೆಸೇಜನ್ನು ಪಾಸ್ ಮಾಡಿದ್ರೆ ಹೇಗೆ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಏನು ಆಸೆ ಇದೆ ಅದನ್ನ ನೇರವಾಗಿ ಹೇಳದೇ ಇದ್ರು ಕೂಡ, ಮತ್ತೆ ವಿರೋಧಿಗಳಿಗೆ ನೇರವಾಗಿ ಟಕ್ಕರ್ ಕೊಡದೇ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಜೊತೆಗೆ ಇರ್ತಕ್ಕಂತ ಪ್ರೀತಿ, ಮತ್ತೆ ಲಾಯಲ್ಟಿಗೆ ರಾಯಲ್ಟಿ, ಈ ರೀತಿ ವಿಚಾರಗಳು, ಜೊತೆಗೆ ಆ ಒಂದು ಸಿದ್ದರಾಮಯ್ಯ ಸುತ್ತ ಇರ್ತಕ್ಕಂತ ಮತ್ತೆ ಮಾತನಾಡುವಂತವ್ರ ವಿರುದ್ಧ ಕ್ರಮ ಆಗ್ಬೇಕು ಅಂದ್ರೆ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಈ ರೀತಿಯ ಮೆಸೇಜ್ ಅನ್ನ ಕಳಿಸೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ನಾನು ಕೂಡ ಆ ಒಂದು ಸಿ.ಎಂ ಹುದ್ದೆಗೆ ಒಂದ್ ರೀತಿಯಲ್ಲಿ ಅರ್ಹನಿದ್ದೇನೆ, ಜೊತೆಗೆ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಪ್ಪಂದ ಆಗಿದೆ ಅನ್ನೋದನ್ನ ನೇರವಾಗಿ ಹೇಳದೇ ಇದ್ರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಿ.ಎಂ ಪೋಸ್ಟ್ ವಿಚಾರವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗಿತ್ತು, ಆಗ್ತಾ ಇತ್ತು. ಪವರ್ ಶೇರ್ ವಿಚಾರವಾಗಿ ಆಗಿದೆ ಅಂತ ಏನು ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಒಂದು ರೀತಿಯಲ್ಲಿ ಮತ್ತಷ್ಟು ಪುಷ್ಟಿ ಕೊಡುವ ನಿಟ್ಟಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹಾಸನ ಸಮಾವೇಶಕ್ಕೂ ಮುನ್ನ ಆ ಒಂದು ಅಚಾನಕ್ ಆಗಿರ್ತಕ್ಕಂಥ ಸಂದರ್ಶನದಲ್ಲಿ ಮಾತನಾಡಿದಾರೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯ ಬಡದಿಂದ ಯಾವ ರೀತಿ ಅರಗಿಸ್ಕೊಳ್ತಾರೋ, ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಅರಗಿಸ್ಕೊಳ್ತಾರೋ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ಹಾಸನ ಸಮಾವೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಹೈಜಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಸೀಮಿತವಾಗಿದ್ದಂತ ಸಮಾವೇಶವನ್ನ ಪಕ್ಷದ ಸಮಾವೇಶವನ್ನಾಗಿ ಕನ್ವರ್ಟ್ ಮಾಡೋದು ಅಂತ ಇಂಥ ಸಂದರ್ಭದಲ್ಲಿ ಮತ್ತೊಂದು ಗುದ್ದಾಟಕ್ಕೆ ಸಾಕ್ಷಿ ಆಗುತ್ತೋ ಅಥವಾ ಅಲ್ಲೇ ತಣ್ಣಗಾಗುತ್ತೋ ಕಾದ್ ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.